ಧರ್ಮಸ್ಥಳ ಚಲೋ ಹಿಂದೆ ರಾಜಕೀಯ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿರುವುದು. ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಯವರು 2 ತಿಂಗಳು ಸುಮ್ಮನೆ ಇದ್ರು, ಈಗ ರಾಜಕೀಯ ಮಾಡ್ತಾ ಇದ್ದಾರೆ, ಹೊಸ ನಾಟಕ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಇವರ ಉದ್ದೇಶ ಈಡೇರಬೇಕು ಅನ್ನುವುದು ಏನು ಕೂಡ ಇಲ್ಲ ಇವರಿಗೆ. 2 ತಿಂಗಳು ಏನ್ ಮಾಡ್ತಾ ಇದ್ರಿ ಇವರು? ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ, ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ, ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಪಕ್ಷ, ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ ಎಸ್ಐಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ರಕ್ಷಿಸಿ ಅಂತ. ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಧರ್ಮಸ್ಥಳ ಚಲೋ ಹಿಂದೆ ರಾಜಕೀಯ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿರುವುದು. ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಯವರು 2 ತಿಂಗಳು ಸುಮ್ಮನೆ ಇದ್ರು, ಈಗ ರಾಜಕೀಯ ಮಾಡ್ತಾ ಇದ್ದಾರೆ, ಹೊಸ ನಾಟಕ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಇವರ ಉದ್ದೇಶ ಈಡೇರಬೇಕು ಅನ್ನುವುದು ಏನು ಕೂಡ ಇಲ್ಲ ಇವರಿಗೆ. 2 ತಿಂಗಳು ಏನ್ ಮಾಡ್ತಾ ಇದ್ರಿ ಇವರು? ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ, ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ, ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಪಕ್ಷ, ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ ಎಸ್ಐಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು
ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಧರ್ಮಸ್ಥಳ ಚಲೋ ಹಿಂದೆ ರಾಜಕೀಯ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿರುವುದು. ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಯವರು 2 ತಿಂಗಳು ಸುಮ್ಮನೆ ಇದ್ರು, ಈಗ ರಾಜಕೀಯ ಮಾಡ್ತಾ ಇದ್ದಾರೆ, ಹೊಸ ನಾಟಕ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಇವರ ಉದ್ದೇಶ ಈಡೇರಬೇಕು ಅನ್ನುವ ಏನು ಕೂಡ ಇಲ್ಲ ಇವರಿಗೆ. 2 ತಿಂಗಳು ಏನ್ ಮಾಡ್ತಾ ಇದ್ರಿ ಇವರು? ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂತ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ, ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ ಎಸ್ಐಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಧರ್ಮಸ್ಥಳ ಚಲೋ ಹಿಂದೆ ರಾಜಕೀಯ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿರುವುದು. ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿಯವರು 2 ತಿಂಗಳು ಸುಮ್ಮನೆ ಇದ್ರು, ಈಗ ರಾಜಕೀಯ ಮಾಡ್ತಾ ಇದ್ದಾರೆ, ಹೊಸ ನಾಟಕ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಇವರ ಉದ್ದೇಶ ಈಡೇರಬೇಕು ಅನ್ನುವ ಏನು ಕೂಡ ಇಲ್ಲ ಇವರಿಗೆ. 2 ತಿಂಗಳು ಏನ್ ಮಾಡ್ತಾ ಇದ್ರಿ ಇವರು? ಮಂಜುನಾಥ ನಂಬಿದವರ ಕೈ ಬಿಡೋದಿಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಜಕೀಯವಾದಂತ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂತ ಸ್ಥಳ. ಆ ಪವಿತ್ರವಾದಂತ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂತ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ, ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ.
ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ ಎಸ್ಐಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು.